Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 8, verse 29. He who sent me is with me. He has not left me alone because I always do what pleases him. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನ. ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ನಾನು ಆತನಿಗೆ ಮೆಚ್ಚುಗೆಯಾದುದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ. ಇಲ್ಲಿ ದೇವರ ವಾಕ್ಯದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ಕಳುಹಿಸಿಕೊಟ್ಟಾತನು ಅಂದರೆ ತಂದೆಯಾದ ದೇವರು ಯಾವಾಗಲೂ ನನ್ನ ಸಂಗಡ ಇದ್ದಾರೆ ಎಂಬುದಾಗಿ. ಯಾಕೆ ಆತನ ಸಂಗಡ ಇದ್ದಾರೆ ಅಂದರೆ, ನಾನು ಆತನಿಗೆ ಮೆಚ್ಚುಗೆಯಾದದನ್ನು ಮಾಡುತ್ತೇನೆ. ಅಂದರೆ ಮಗನ ಕಾರ್ಯಗಳು ತಂದೆಯಾದ ದೇವರಿಗೆ ಇಷ್ಟವುಳ್ಳವುಗಳಾಗಿರುವುದರಿಂದ ಆತನನ್ನು ಯಾವತ್ತೂ ಕೂಡ ಒಂಟಿಯಾಗಿ ಬಿಡಲಿಲ್ಲ. ಪ್ರಿಯರೇ, ನೀವು ಕೂಡ ನಿಮ್ಮ ತಂದೆಯಾದ ದೇವರಿಗೆ ಮೆಚ್ಚುಗೆಯಾದದನ್ನು ಮಾಡುವುದಾದರೆ ಕರ್ತನೂ ಕೂಡ ನಿನ್ನನ್ನು ಯಾವತ್ತೂ ಒಂಟಿಗನಾಗಿ ಬಿಡುವುದಿಲ್ಲ. ನಾನು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ, ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಿನ್ನೊಂದಿಗೆ ಇರುತ್ತಾರೆ. ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ದೇವರು ಆಲೋಚಿಸಿ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುತ್ತಾರೆ. ಅವಳೇ ಹವ್ವಳು ಎಂಬುದಾಗಿ. ಈ ಹವ್ವಳು ಒಂದು ಸಾರಿ ಒಂಟಿಗಳಾಗಿ ಏದೇನ್ ತೋಟದಲ್ಲಿ ಓಡಾಡುತ್ತಿರುವಾಗ ಆ ಸಮಯವನ್ನೇ ಉಪಯೋಗಿಸಿಕೊಂಡ ಸೈತಾನನು ಸರ್ಪದ ರೂಪದಲ್ಲಿ ಆಕೆ ಬಳಿಗೆ ಬಂದು ಆಕೆಯನ್ನು ವಂಚಿಸಿದನು. ಹೀಗಾಗಿ ಆಕೆ ಪಾಪದಲ್ಲಿ ಬಿದ್ದಳು. ಪ್ರಿಯರೇ, ಹೌದು, ಮನುಷ್ಯನು ಒಂಟಿಗನಾಗಿರುವುದು ಸರಿಯಲ್ಲ ಎಂಬುದಾಗಿಯೇ ದೇವರು ಜೀವನ ಸಂಗಾತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಆತ್ಮಿಕ ಜೀವಿತದಲ್ಲಿಯೂ ಕೂಡ ಇದೇ ರೀತಿಯಲ್ಲಿದೆ. ಪ್ರಿಯರೇ, ನಾವು ಆತ್ಮಿಕ ಜೀವಿತದಲ್ಲಿ ಒಂಟಿಗರಾಗಿರಬಾರದು. ನಮ್ಮ ಜೊತೆಗಾಗಿ ತಂದೆಯಾದ ದೇವರಿದ್ದಾರೆ. ನಾನು ಹೋದ ಮೇಲೆ ಸತ್ಯದ ಆತ್ಮನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡ್ತೇನೆ, ಆತನು ಸದಾ ಕಾಲಕ್ಕೂ ನಿಮ್ಮ ಜೊತೆಗಿರುವನು ಎಂಬುದಾಗಿ ಹೇಳಿದ ಯೇಸು ಸ್ವಾಮಿ ತಾನು ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಹೋದ ಮೇಲೆ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಕಳುಹಿಸಿಕೊಟ್ಟಿದ್ದಾರೆ. ಪ್ರಿಯರೇ, ಹೌದು, ಈ ಅನ್ಯೋನ್ಯತೆಯನ್ನು ನಾವು ಯಾವತ್ತೂ ಕಳೆದುಕೊಳ್ಳಬಾರದು. ಒಂಟಿತನ ಬಹಳ ವೇದನೆಯುಳ್ಳದ್ದು. ಮನುಷ್ಯನು ಒಂಟಿಗನಾಗಿರುವಾಗ ಏನೇನೋ ಆಲೋಚನೆಗಳನ್ನು ತಂದುಕೊಂಡು ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ. ಹಾಗೆಯೇ ಆತ್ಮಿಕ ಜೀವಿತದಲ್ಲಿಯೂ ಕೂಡ ನಾವು ಒಂಟಿಗರಾಗಿರಬಾರದು ಎಂಬುದಾಗಿ ದೇವರು ತನ್ನ ಪರಿಶುದ್ಧಾತ್ಮನನ್ನು ನಮ್ಮ ಮೇಲೆ ಕಳುಹಿಸಿಕೊಟ್ಟಿದ್ದಾರೆ. ದೇವರ ಅನ್ಯೋನ್ಯತೆ ನಮ್ಮಲ್ಲಿ ಇಲ್ಲದಾದರೆ ನಮ್ಮ ಆತ್ಮದಲ್ಲಿ ನಾವು ಬಲಹೀನಗೊಳ್ಳುತ್ತೇವೆ, ನಾವು ಅಧೈರ್ಯಕ್ಕೆ ಒಳಗಾಗುತ್ತೇವೆ, ಅವಿಶ್ವಾಸ ನಮ್ಮಲ್ಲಿ ಮೂಡಿ ಬರುತ್ತದೆ. ಆದುದರಿಂದ ನಾವು ತಂದೆಯಾದ ದೇವರೊಟ್ಟಿಗೆ, ಮಗನಾದ ಯೇಸು ಕ್ರಿಸ್ತನೊಟ್ಟಿಗೆ, ಪವಿತ್ರಾತ್ಮ ದೇವರೊಟ್ಟಿಗೆ ಯಾವಾಗಲೂ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳಬೇಕು. ಪ್ರಿಯರೇ, ಹಾಗೆಯೇ ಕೌಟುಂಬಿಕ ಜೀವಿತದಲ್ಲಿಯೂ ಕೂಡ ತಮ್ಮ ಜೀವನ ಸಂಗಾತಿಯೊಟ್ಟಿಗೆ ಅನ್ಯೋನ್ಯತೆಯಿಂದ ಇರಬೇಕು. ತಂದೆ ತಾಯಿಗಳು ಮಕ್ಕಳೊಟ್ಟಿಗೆ, ಮಕ್ಕಳು ತಂದೆ ತಾಯಿಗಳೊಟ್ಟಿಗೆ ಐಕ್ಯತೆಯಿಂದ ಇರಬೇಕು. ಒಂದು ವೇಳೆ ಹಾಗಿಲ್ಲದೆ ಹೋದರೆ ಮನುಷ್ಯನು ಬಹಳ ವೇದನೆಗೆ ಒಳಗಾಗುತ್ತಾನೆ. ಪ್ರಿಯರೇ, ನೀವು ಕುಂದಿ ಹೋಗಬೇಡಿರಿ, ಯಾಕಂದರೆ ತಂದೆಯಾದ ದೇವರು ನಿಮ್ಮ ಜೊತೆಗಿದ್ದಾರೆ. ನನ್ನ ಪ್ರಿಯ ದೇವಚಂದ್ರೆ, ಇವತ್ತು ನಿಮಗೇನಾದರೂ ಒಂಟಿತನ ಕಾಡುತ್ತಾ ಇದೆಯಾ? ಒಂಟಿತನವನ್ನು ನೀವು ಅನುಭವಿಸ್ತಾ ಇರೋದಾದರೆ ಇಂದೇ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿರಿ. ಕರ್ತನನ್ನು ನಿಮ್ಮ ಜೊತೆಗಾರನನ್ನಾಗಿ ಕರೆಯಿರಿ. ಆತನಿಗೆ ಮೆಚ್ಚುಗೆಯಾದದನ್ನು ನೀವು ಮಾಡಿರಿ. ನಾನು ಯಾವಾಗಲೂ ನಿನಗೆ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ಇವತ್ತು ವಿಶ್ವಾಸದ ಅರಿಕೆಯನ್ನು ಮಾಡಿರಿ. ಕರ್ತನು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಬಳಿ ಬರ್ತಾರೆ, ನಿಮ್ಮನ್ನು ಯಾವತ್ತಿಗೂ ಒಂಟಿಗರಾಗಿ ಬಿಡುವುದಿಲ್ಲ. ಆತನ ಪ್ರಸನ್ನತೆ ಸದಾ ನಿಮ್ಮೊಂದಿಗಿರುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪವಿತ್ರನೂ ಪರಿಶುದ್ಧನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಅಪ್ಪ, ನೀವು ಹೇಳಿರ್ತಕ್ಕಂಥ ವಾಕ್ಯಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ನೀವು ಈ ಲೋಕದಲ್ಲಿರುವಾಗ ಈ ಮಾತನ್ನು ಹೇಳಿದ್ದೀರಿ ದೇವ. ನಾನು ಯಾವಾಗಲೂ ದೇವರಿಗೆ ಮೆಚ್ಚುಗೆ ಆದದನ್ನು ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟದ್ದಕ್ಕಾಗಿ ವಂದಿಸ್ತೇವೆ ಕರ್ತನೆ. ಹೌದು ಸ್ವಾಮಿ, ನಾವೆಲ್ಲರೂ ಕೂಡ ಇವತ್ತು
ನಿನ್ನ ಬಳಿಗೆ ಬರುತ್ತೇವೆ ಸ್ವಾಮಿ, ನಿನಗೆ ಮೆಚ್ಚುಗೆಯಾದದ್ದನ್ನೇ ಮಾಡುತ್ತೇವೆ ಕರ್ತನೆ. ನೀವು ನಮಗೆ ಸಹಾಯ ಮಾಡಿರಿ. ಯಾವಾಗಲೂ ನಿನ್ನ ಅನ್ಯೋನ್ಯತೆ ನಮ್ಮೊಂದಿಗಿರಿಸು, ನಿಮ್ಮ ಪರಿಶುದ್ಧಾತ್ಮನ ಸಹಾಯ ನಮ್ಮೊಂದಿಗಿರಿಸು ಕರ್ತನೆ. ಅಪ್ಪ, ನಿಮ್ಮ ಆತ್ಮನ ಅಭಿಷೇಕವನ್ನು ನಮ್ಮ ಮೇಲೆ ಇರಿಸಿರಿ ಕರ್ತನೆ. ನಾವು ಕೇವಲ ನಿನಗೆ ಮೆಚ್ಚುಗೆಯಾದದ್ದನ್ನು ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅಪ್ಪ, ಅನೇಕರು ಒಂಟಿಗರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ ಸ್ವಾಮಿ. ಅಂಥ ಪ್ರಿಯ ಮಕ್ಕಳನ್ನು ನಿನ್ನ ಮುಂದೆ ಜ್ಞಾಪಿಸ್ತೇನೆ ಕರ್ತನೆ. ಅವರನ್ನು ಕರುಣಿಸು, ಅವರನ್ನು ಆಶೀರ್ವದಿಸು. ಅವರ ಬಳಿಗೆ ನೀನು ಈಗಲೇ ಈ ಕ್ಷಣದಲ್ಲೇ ಇಳಿದು ಬಂದು ಅವರನ್ನು ಆಧರಿಸು ಕರ್ತನೆ. ನಿನ್ನ ಆಧರಣೆ ಮಾತುಗಳನ್ನು ಕೊಡು ಸ್ವಾಮಿ. ನಿಮ್ಮ ವಾಕ್ಯಗಳನ್ನು ಕೊಟ್ಟು ನಿಮ್ಮ ವಾಕ್ಯದ ಮೂಲಕವಾಗಿ ಮಾತನಾಡಿ ಅವರಿಗೆ ಸಂತೈಸಬೇಕಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ತಂದೆಯೋಪಾದಿಯಲ್ಲಿ ಅವರ ಜೊತೆಗೇ ಇದ್ದು ಅವರನ್ನು ಆಶೀರ್ವದಿಸಪ್ಪ. ತಾಯಿಯೋಪಾದಿಯಲ್ಲಿ ಅವರ ಜೊತೆಗೇ ಇದ್ದು ಅವರನ್ನು ಸಂತೈಸು ಕರ್ತನೆ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.